ಅಡ್ರೆಸ್ ಹುಡುಕೋ ಸಮಸ್ಯೆಗೆ ಶೀಘ್ರವೇ ಮುಕ್ತಿ. ಆಧಾರ್ ಪ್ಯಾನ್ ಆಯ್ತು, ಈಗ ಮತ್ತೊಂದು ಐಡಿ. ಅರೆ, ಅಲೆದು ಸುಸ್ತಾಯ್ತಪ್ಪ. ಎಷ್ಟು ಹುಡುಕಿದ್ರೂ ಹಾಳಾದ ಅಡ್ರೆಸ್ ಮಾತ್ರ ಸಿಗ್ತಿಲ್ಲ. ಅದ್ಯಾವ ಗಲ್ಲಿನೋ ಅದ್ಯಾವ ಕ್ರಾಸೋ ದೇವ್ರಾಣೆ ಒಂದು ಅರ್ಥ ಆಗ್ತಿಲ್ಲ. ಎಸ್, ಹೀಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ವಿಳಾಸ ಹುಡುಕಲು ಬಹುತೇಕರು ಹೀಗೆ ಪರದಾಡಿರೋದಂತೂ ಸುಳ್ಳಲ್ಲ. ಅದರಲ್ಲೂ ಈ ನಮ್ಮ ಬೆಂಗಳೂರಲ್ಲಂತೂ ಅಡ್ರೆಸ್ ಹುಡ್ಕೋದು ನಿಜಕ್ಕೂ ರಾಕೆಟ್ ಸೈನ್ಸ್ ಅಂತಲೇ ಹೇಳಬಹುದು. ಅದ್ಯಾವುದೋ ಲ್ಯಾಂಡ್ ಮಾರ್ಕ್, ಅದ್ಯಾವುದೋ ಗಲ್ಲಿ, ಹೀಗೆ ವಿಳಾಸ ಹುಡ್ಕೋ ಸಾಹಸದ ಹೆಸರಲ್ಲಿ ಅದೆಷ್ಟೋ ಮಂದಿ ಹಿಡಿಶಾಪ ಹಾಕಿರೋದುಂಟು. ಆದ್ರೀಗ ನಿಮ್ಮ ಈ ಸಮಸ್ಯೆಗೆ ಮುಕ್ತಿ ಸಿಗೋ ಕಾಲ ಬಂದಿದೆ. ಶೀಘ್ರವೇ ಇದೊಂದು ನಂಬರ್ ನಿಮ್ಮ ಹತ್ರ ಇದ್ರೆ ಮುಗಿತು. ನೇರ ನೀವು ಹುಡುಕ್ತಿರೋ ಮನೆ, ಆಫೀಸ್, ಅಂಗಡಿ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಪ್ರತಿ ಮನೆ ಆಸ್ತಿಗೂ ಬರಲಿದೆ ಡಿಜಿಟಲ್ ಐಡಿ. ಭಾರತ ಸರ್ಕಾರದಿಂದ ವಿನೂತನ ಪ್ರಯತ್ನ. ದೇಶದ ಆನ್ಲೈನ್ ಡೆಲಿವರಿ ಸಿಸ್ಟಮ್ ಅನ್ನು ಮತ್ತಷ್ಟು ಸರಳೀಕರಣ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೊಡ್ಡದೊಂದು ಹೆಜ್ಜೆ ಇಡುತ್ತಿದೆ. ಇದರ ಭಾಗವಾಗಿಯೇ ದೇಶದಲ್ಲಿ ಶೀಘ್ರವೇ ಡಿಜಿಟಲ್ ಐಡಿ ವ್ಯವಸ್ಥೆ ಅನುಷ್ಠಾನಕ್ಕೆ ಬರ್ತಿದೆ. ಡಿಜಿಪಿನ್ ಹೆಸರಿನ ಈ ಯೋಜನೆಯನ್ನ ಆರಂಭದಲ್ಲಿ ಮೊದಲ ಹಂತದ ನಗರಗಳಲ್ಲಿ ಜಾರಿಗೆ ತರಲಾಗ್ತಿದೆ. ಹಾಗೆ ನೋಡಿದ್ರೆ ಡಿಜಿಪಿನ್ ಎಂದ್ರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಅರ್ಥ. ಈ ವ್ಯವಸ್ಥೆ ಒಂದು ಜಿಯೋಕೋಡ್ ಆಧಾರಿತ ಗ್ರಿಡ್ ಸಂಪರ್ಕಿತ ವಿಳಾಸ ವ್ಯವಸ್ಥೆಯಾಗಿರಲಿದೆ. ಪ್ರತಿ ಮನೆ ಆಸ್ತಿಗೂ ಒಂದು ನಿಗದಿತ ಕೋಡ್ ನೀಡಲಾಗುತ್ತೆ. 10 ಅಂಕಿಗಳ ಈ ನಂಬರ್ ನಿಮ್ಮ ಮನೆಯ ನಿಖರ ವಿಳಾಸವನ್ನ ಪ್ರತಿನಿಧಿಸಲಿದೆ. ಈ ಡಿಜಿಪಿನ್ ಪರಿಚಯ ಮಾಡ್ತಿರೋದಾದ್ರೂ ಯಾಕೆ? ಆನ್ಲೈನ್ ಶಾಪಿಂಗ್, ಕೊರಿಯರ್ ಮತ್ತು ಫುಡ್ ಡೆಲಿವರಿ ನಿರೀಕ್ಷೆಗೂ ಮೀರಿ ತನ್ನ ಕಾರ್ಯಕ್ಷೇತ್ರ ವ್ಯಾಪಿಸಿಕೊಳ್ತಿದೆ. ಕೆಲವೊಮ್ಮೆ ಸರಿಯಾದ ವಿಳಾಸ ಸಿಗದೆ ಈ ಸೇವೆಯಲ್ಲಿ ವಿಪರೀತ ಸಮಸ್ಯೆಗಳಾದ ಉದಾಹರಣೆಗಳಿವೆ. ಈ ನಿಧಾನಗತಿ ನಿಜಕ್ಕೂ ದೇಶದ ಜಿಡಿಪಿ ಮೇಲೂ ನೇರ ಪರಿಣಾಮವನ್ನ ಬೀರ್ತಾ ಇದೆ. ಹೀಗಾಗಿ ಇದನ್ನ ಸರಳೀಕರಣ ಮಾಡಲು ಈಗ ಹೊಸ ಪೋರ್ಟಲ್ ಆರಂಭಿಸಲಾಗ್ತಿದ್ದು, ನೀವು ಈ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಮಾಹಿತಿ ದಾಖಲಿಸಿದ್ರೆ 10 ಅಂಕಿಗಳ ಡಿಜಿಟಲ್ ಪಿನ್ ಜನರೇಟ್ ಆಗಲಿದೆ. ಇದು ನೇರ ಗೂಗಲ್ ಮ್ಯಾಪ್ನಲ್ಲೂ ಪ್ರತಿಬಿಂಬಿಸಲಿದೆ. ಹೀಗಾಗಿ ಭವಿಷ್ಯದಲ್ಲಿ ಮನೆ ವಿಳಾಸ ಹುಡುಕುವ ಕಿರಿಕಿರಿ ತಪ್ಪಲಿದೆ. 1972ರಲ್ಲಿ ಭಾರತದಲ್ಲಿ ಆರಂಭ ಆಗಿತ್ತು ಪಿನ್ ಕೋಡ್ ವ್ಯವಸ್ಥೆ. ಸ್ವತಂತ್ರ ಭಾರತದ ಅತಿ ದೊಡ್ಡ ವ್ಯವಸ್ಥೆಗಳಲ್ಲಿ ಈ ಪಿನ್ ಕೋಡ್ಗೂ ತನ್ನದೇ ಆದ ಸ್ಥಾನಮಾನವಿದೆ. 1972ರಲ್ಲಿ ಅಂಚೆ ಇಲಾಖೆ ತನ್ನ ಸೇವೆಯನ್ನ ಸರಳೀಕರಿಸುವ ನಿಟ್ಟಿನಲ್ಲಿ ದೇಶದ ಪ್ರತಿ ನಗರ, ಹಳ್ಳಿಗೂ ಒಂದು ಪಿನ್ ಕೋಡ್ ಜಾರಿ ಮಾಡಿತ್ತು. 6 ಅಂಕಿಗಳ ಈ ಪಿನ್ ಕೋಡ್ ಅಂಚೆ ಇಲಾಖೆಯ ಮಹತ್ವಾಕಾಂಕ್ಷಿ ಕಾರ್ಯ ಸಾಧನೆಯಾಗಿತ್ತು. ಇದೀಗ ಇದೇ ಪಿನ್ ಕೋಡ್ ಮಾದರಿಯಲ್ಲೇ ಡಿಜಿಪಿಎನ್ ಸೇವೆ ಕಾರ್ಯಾರಂಭ ಮಾಡಲಿದೆ. ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ 25 ಲಕ್ಷ ಮನೆಗಳನ್ನು ಈ ಡಿಜಿಪಿನ್ ಯೋಜನೆಯಲ್ಲಿ ಸೇರ್ಪಡೆ ಮಾಡಲಾಗ್ತಿದೆ. ಈ ಕಾರ್ಯಕ್ರಮ ಫಲ ನೀಡಿದ್ರೆ ಮುಂದಿನ ದಿನಗಳಲ್ಲಿ ದೇಶದ ಪ್ರತಿ ಮನೆ ಆಸ್ತಿಗೂ ಈ ಡಿಜಿಪಿನ್ ಅನ್ವಯವಾಗಲಿದೆ. ದಿಲ್ಲಿಯಿಂದ ಹಳ್ಳಿಯವರೆಗೂ ಭವಿಷ್ಯದಲ್ಲಿ ವಿಳಾಸ ಹುಡುಕೋ ಕಿರಿಕಿರಿಯಂತೂ ತಪ್ಪಲಿದೆ ಅನ್ನೋದು ಸ್ಪಷ್ಟ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.